ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದು ಕಾಂಗ್ರೆಸ್ನ ಭದ್ರಕೋಟೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ದಂಥವರು ಶಾಮನೂರು ಶಿವಶಂಕರಪ್ಪನವರು. ಈಗ ಶಿವಶಂಕರಪ್ಪನವರ ನಿಧನದಿಂದ ಈ ಕ್ಷೇತ್ರ ಖಾಲಿ ಇದೆ. ಇನ್ನು 4 ತಿಂಗಳಲ್ಲಿ ಚುನಾವಣೆ ಕೂಡ ನಡೆಯುತ್ತೆ. ಈಗಾಗಲೇ ಆ ಕ್ಷೇತ್ರ ಚುನಾವಣಾ ಕಾವು ಕೂಡ ಪಡ್ಕೋತಾ ಇದೆ. ಆ ಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ MLA ಆಗ್ತಾರೆ ಅಂತಾನೆ ಬಿಂಬಿತರಾಗ್ತಿರುವಂತಹ GB ವಿನಯ್ ಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂಥವರು. ಕಳೆದ 5-6 ವರ್ಷಗಳಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗತ್ತೆ ಅನ್ನೋ ಒಂದು ಉತ್ಸಾಹದಿಂದ ಆ ಕ್ಷೇತ್ರಾದ್ಯಂತ ಓಡಾಡ್ತಾರೆ. ನನಗೆ ಖಂಡಿತವಾಗಿಯೂ ಲೋಕಸಭಾ ಟಿಕೆಟ್ ಸಿಗತ್ತೆ, ಸಿದ್ದರಾಮಯ್ಯನವರು ನನಗೆ ಟಿಕೆಟ್ ಕೊಡಿಸ್ತಾರೆ, ನಾನು ಗೆಲ್ತೀನಿ ಅನ್ನೋ ಒಂದು ಹುಮ್ಮಸ್ನಲ್ಲೇ GB ವಿನಯ್ ಕುಮಾರ್ ದಾವಣಗೆರೆ ಕ್ಷೇತ್ರಾದ್ಯಂತ ಓಡಾಡ್ತಾರೆ. ಅಲ್ಲಿನ ಜನ ಕೂಡ GB ವಿನಯ್ ಕುಮಾರ್ ನಿಂತ್ಕೊಂಡ್ರೆ ಒಳ್ಳೆಯದು, ಅವರೇ ಗೆಲ್ತಾರೆ ಅಂತ ಕೂಡ ತೀರ್ಮಾನ ಮಾಡ್ಕೋತಾರೆ. ಆದರೆ ಕಡೆಗಳಿಗೆನಲ್ಲಿ GB ವಿನಯ್ ಕುಮಾರ್ ಅವರಿಗೆ ಅನ್ಯಾಯ ಆಗತ್ತೆ. ಲೋಕಸಭಾ ಚುನಾವಣೆಯಲ್ಲಿ ವಿನಯ್ ಕುಮಾರ್ ಅವರಿಗೆ ದಾವಣಗೆರೆ ಕ್ಷೇತ್ರದಿಂದ ಟಿಕೆಟ್ ಸಿಗೋದಿಲ್ಲ. ಅಲ್ಲೇ ಅವರ ಅಭಿಮಾನಿಗಳ ಉತ್ಸಾಹ ಕಡಿಮೆ ಆಗಿಬಿಡತ್ತೆ. ಇದೇನಿದೆ ಈ ಥರ ಅನ್ಯಾಯ ಆಗೋಯ್ತಲ್ಲ, ಒಬ್ಬ ಸುಸಂಸ್ಕೃತ ವ್ಯಕ್ತಿ, ವಿದ್ಯಾವಂತ, ಜನಸೇವೆ ಮಾಡ್ತಿರುವಂತಹ ವ್ಯಕ್ತಿ, ಯಾವ ಅಧಿಕಾರ ಇಲ್ಲದೇನೂ ಕೂಡ ಜನಸೇವೆ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಮತ್ತಷ್ಟು ಜನಸೇವೆ ಮಾಡ್ತಾಯಿದ್ರು. ಅಂಥವ್ರಿಗೆ ಅನ್ಯಾಯ ಆಯಿತು ಅಂತ ಜನ ಮಾತಾಡ್ಕೊಂಡಿದ್ದುಂಟು. ಆದರೂ ವಿನಯ್ ಕುಮಾರ್ ಅವರು ಇನ್ನೂ ಯುವ ನಾಯಕ, ಮುಂದೆ ಇವರಿಗೆ ಭವಿಷ್ಯ ಇದೆ ಅಂತೇಳಿ ಹಲವು ಜನ ತೀರ್ಮಾನ ಮಾಡ್ಕೋತಾರೆ. ಕಡೆಗೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ, ಯಾವ ಗಾಡ್ ಫಾದರ್ಗಳಿಲ್ಲದೆಯೂ ಕೂಡ ಹಣವನ್ನು ಖರ್ಚು ಮಾಡ್ದೇ ಲೋಕಸಭಾ ಚುನಾವಣೆಯಲ್ಲಿ 48,000 ಮತಗಳನ್ನು ಪಡ್ಕೋತಾರೆ. ಇದು ಅವರು ಸೋತಿರ್ಬೋದು, ಆದರೆ ಅದು ಕಡಿಮೆ ಸಾಧನೆ ಅಲ್ಲ. ಮೊದಲನೇ ಚುನಾವಣೆಯಲ್ಲೇ ಲೋಕಸಭಾ ಚುನಾವಣೆಯಲ್ಲಿ 48,000 ಮತ ಪಡೆಯೋದು ಅಂದರೆ ಅದು ಕಡಿಮೆ ಸಾಧನೆ ಅಲ್ಲ. ಅವರ ಅಭಿಮಾನಿಗಳಿಗೂ ಕೂಡ ಪರವಾಗಿಲ್ಲ, ಈ ಸರಿ ಸೋತರೂ ಪರವಾಗಿಲ್ಲ, ಮುಂದೆ ಭವಿಷ್ಯ ಇದೆ, ವಿಧಾನಸಭಾ ಚುನಾವಣೆಗೆ ನಿಂತ್ಕೋತಾರೆ, ಗೆಲ್ತಾರೆ ಬಿಡ್ರಿ ಅಂತಲೇ ಹೇಳ್ತಾಯಿದ್ರು. ಈಗ ಅಂತಹ ಕಾಲ ಬಂದಿದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಆ ಕ್ಷೇತ್ರ ತೆರವಾಗಿದೆ. ಈಗ ಆ ಕ್ಷೇತ್ರದಲ್ಲಿ GB ವಿನಯ್ ಕುಮಾರ್ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗಿದೆ. ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ಕಣ್ಣು ಮುಚ್ಕೊಂಡು ಭರ್ಜರಿ ಲೀಡಿಂಗಲ್ಲಿ ಗೆಲ್ತಾರೆ ಅನ್ನೋ ಮಾತೆ ಆ ಕ್ಷೇತ್ರದಲ್ಲಿ ಕೇಳಿ ಬರ್ತಿರೋದು. ಆದರೆ ವಿನಯ್ ಕುಮಾರ್ ಅವರಿಗೆ ನಿಜವಾಗಲೂ ಕಾಂಗ್ರೆಸ್ ಟಿಕೆಟ್ ಸಿಗತ್ತಾ? ಅವ್ರು ನಂಬಿದಂತಹ ನಾಯಕರು ಅವರಿಗೆ ಈ ಸರಿನೂ ಟಿಕೆಟ್ ಕೊಡಿಸ್ತಾರಾ ನಿಜವಾಗ್ಲೂ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಯಾಕಂದರೆ ಅದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಹಿಡಿತದಲ್ಲಿರುವಂಥ ಕ್ಷೇತ್ರ. ಆ ಕ್ಷೇತ್ರವನ್ನು ಅವರು ಕಳೆದುಕೊಳ್ಳೋದಕ್ಕೂ ಇಷ್ಟಪಡಲ್ಲ, ಬೇರೆ ಯಾರನ್ನಾದರೂ ತಯಾರು ಮಾಡಿರ್ತಾರೆ. ಆದರೆ ಈ ಬಾರಿ ಅವರು ಅಷ್ಟು ಸುಲಭವಾಗಿ ಗೆಲ್ಲಕ್ಕಾಗಲ್ಲ ಅಂತ ಅಲ್ಲಿನ ಮತದಾರರು ಹೇಳ್ತಾರೆ. ಯಾಕಂದರೆ ಆ ಕ್ಷೇತ್ರದಲ್ಲಿ ಅಹಿಂದ ವರ್ಗದ ಮತಗಳೇ ಹೆಚ್ಚಾಗಿರೋದು. ನಿರ್ಣಾಯಕ ಸ್ಥಾನದಲ್ಲಿರೋರು ಮುಸ್ಲಿಂ ಸಮುದಾಯದವರು, ನಂತರದ ಸ್ಥಾನ ಕುರುಬ ಸಮುದಾಯ, ಆನಂತರ ದಲಿತರು, ಅಹಿಂದ ವರ್ಗದವರು, ಲಿಂಗಾಯತರು ಬರ್ತಾರೆ. ಹೀಗಾಗಿ ಆ ಕ್ಷೇತ್ರ ಯಾವುದೇ ಲೆಕ್ಕಾಚಾರದಿಂದ ನೋಡಿದ್ರು GB ವಿನಯ್ ಕುಮಾರ್ ಅವರಿಗೆ ಸೇಫೆಸ್ಟ್ ಕ್ಷೇತ್ರ. ಅವರಿಗಿರುವಂತಹ ಜನಪ್ರಿಯತೆಗೆ ಅವರು ಪಕ್ಷೇತರವಾಗಿ ನಿಂತ್ಕೊಂಡ್ರೂ ಕೂಡ ಗೆಲ್ತಾರೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡಲಿ ಅಂತ ಕೂಡ ಅವರ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಾಯಿದ್ದಾರೆ. ನಿಮಗೆ ಕಾಂಗ್ರೆಸ್ನಲ್ಲಿ ಅನ್ಯಾಯ ಆಗಿದೆ, ನಿಮಗೆ ಕಾಂಗ್ರೆಸ್ ಪಕ್ಷದ ಮುಂದೇನೂ ಅನ್ಯಾಯ ಮಾಡಿದ್ರು ಮಾಡಿಬಿಡ್ತಾರೆ, ಹೀಗಾಗಿ ನೀವು ಯಾವುದೇ ಪಕ್ಷಕ್ಕೂ ಸೇರ್ಕೋಬೇಡಿ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿಬಿಡಿ. ನೀವು ಲೋಕಸಭಾ ಚುನಾವಣೆಯಲ್ಲಿ 48,000 ತೊಗೊಂಡಿದ್ದೀರಿ ಮತ, ಇನ್ನಿಲ್ಲಿ ನೀವು ಗೆಲ್ತೀರಿ ಅಂತಲೂ ಕೂಡ ಅವರ ಬೆಂಬಲಿಗರು ಅವರಿಗೆ ಒತ್ತಾಯವನ್ನು ಮಾಡ್ತಾಯಿದ್ದಾರೆ. ಆದರೆ GB ವಿನಯ್ ಕುಮಾರ್ ಅವರ ತೀರ್ಮಾನ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಮೂಲಗಳ ಪ್ರಕಾರ BJP ನಾಯಕರು ಕೂಡ GB ವಿನಯ್ ಕುಮಾರ್ ಅವರಿಗೆ ಗಾಳ ಆಗ್ತಾ ಇದ್ದಾರಂತೆ. GB ವಿನಯ್ ಕುಮಾರ್ ಭವಿಷ್ಯದ ಅಹಿಂದ ವರ್ಗಗಳ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಅದರಲ್ಲೂ ಕುರುಬ ಸಮುದಾಯದ ಭವಿಷ್ಯದ ನಾಯಕ ಅಂತಲೇ ಗುರುತಿಸ್ಕೊತಾ ಇದ್ದಾರೆ. ಅಂಥವರನ್ನು ನಾವು ನಮ್ಮ ಪಕ್ಷಕ್ಕೆ ಕರ್ಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ BJPಗೂ ಪ್ಲಸ್ ಆಗುತ್ತೆ. ಯಾಕೆಂದರೆ ವಿನಯ್ ಕುಮಾರ್ ಕೇವಲ ದಾವಣಗೆರೆ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡ್ತಾ ಇದ್ದಾರೆ. ಒಂದು, ಅವ್ರು ನಡೆಸ್ತಾ ಇರುವಂತಹ ಶಿಕ್ಷಣ ಸಂಸ್ಥೆ ಮೂಲಕ ಹೆಸರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರು ಭವಿಷ್ಯದ ಯುವ ನಾಯಕ, ಭವಿಷ್ಯದ ಅಹಿಂದ ನಾಯಕ, ಭವಿಷ್ಯದ ಕುರುಬ ಸಮುದಾಯದ ನಾಯಕ ಅಂತಲೂ ಕೂಡ ಅವರು ಕರೆಸ್ಕೊತಾ ಇದ್ದಾರೆ. ಎಲ್ಲ ಕಾರಣಗಳಿಂದ GB ವಿನಯ್ ಕುಮಾರ್ ನಮ್ಮ ಪಕ್ಷದಿಂದ ನಿಂತ್ಕೊಂಡ್ರೆ ಗೆಲ್ತಾರೆ ಅನ್ನೋದು ಕೂಡ BJP ನಾಯಕರ ಲೆಕ್ಕಾಚಾರ. ಹೀಗಾಗಿ BJP ಕೂಡ GB ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ. ಆದರೆ ಅದಕ್ಕೂ ಮುಂಚೆ ವಿನಯ್ ಕುಮಾರ್ ಅವರ ಗುರುಗಳು, ಹಾಲಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದಲ್ಲಿ ಉಳ್ಕೊ ಅಂತೇಳಿ ಅವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆಯೂ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಒಂದು ಮೂಲಗಳ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲೇ ವಿನಯ್ ಕುಮಾರ್ಗೆ ಅನ್ಯಾಯ ಮಾಡಿದ್ದಾರೆ, ಈಗ ಮತ್ತೆ ಇವರು ಅನ್ಯಾಯ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು.
ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಡಬಹುದು ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ವಿನಯ್ ಕುಮಾರ್ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ. ಪಕ್ಷೇತರವಾಗಾದರೂ ಸ್ಪರ್ಧೆ ಮಾಡ್ತಾರೆ ಅಥವಾ ಯಾವುದಾದ್ರೂ ಪಕ್ಷದಿಂದ ಟಿಕೆಟ್ ಕೊಟ್ಟರು ಖಂಡಿತವಾಗಿ ಸ್ಪರ್ಧೆ ಮಾಡ್ತಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ವಿನಯ್ ಕುಮಾರ್ ಅಂತಾನೆ ಆ ಕ್ಷೇತ್ರದಲ್ಲಿ ಈಗ ಮಾತುಗಳು ಕೇಳಿ ಬರ್ತಿರೋದು. ವಿನಯ್ ಕುಮಾರ್ ಏನಾದರೂ ಆ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಒಂದು ಕಡೆ ಅವರ ಸಮಾಜ ಸೇವೆಯಿಂದ ಓಟ್ ಬಂದೇ ಬರುತ್ತೆ, ಮತ್ತೊಂದು ಕಡೆ ಅಹಿಂದ ಸಮುದಾಯಗಳು ಓಟ್ ಹಾಕ್ತಾರೆ ಮತ್ತು ಆ ಕ್ಷೇತ್ರದಲ್ಲಿ ನಿರ್ಣಾಯಕರಾಗಿರುವಂತಹ ಕುರುಬ ಮತ್ತು ಅಲ್ಪಸಂಖ್ಯಾತ ಮತಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿನಯ್ ಕುಮಾರ್ ಅವರಿಗೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ವಿನಯ್ ಕುಮಾರ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ತಾರೆ, ಅವರೇ ಮುಂದಿನ MLA ಅನ್ನೋ ಮಾತು ಕೇಳಿ ಬರ್ತಿರೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ.